ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾವು 2 ವೇರಿಯಬಲ್ ಕೆ ಮ್ಯಾಪ್, ಸೊ ಕರ್ನಾಫರ್ ಮ್ಯಾಪ್ನ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ. ಸೊ 2 ವೇರಿಯಬಲ್ ಕೆ ಮ್ಯಾಪ್ ಅಂತಂದರೆ ಎರಡು ವೇರಿಯಬಲ್ ಇರುತ್ತೆ, ಅಂದರೆ ಇನ್ಪುಟ್ಸ್ ಎರಡೇ. ಸೊ ಔಟ್ಪುಟ್ ಏನಿರುತ್ತೆ, ನಮಗೆ ಒಂದು ಔಟ್ಪುಟ್ ಇರುತ್ತೆ. ಹೇಗೆ 0 0 0 1 1 0 1 1 ಅಂತ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ನಾನು ಔಟ್ಪುಟ್ ಆಗಿ ಹೇಗೆ ಬರಿಬೋದು, ಎ ಬಾರ್ ಬಿ ಬಾರ್ ಎ ಬಿ ಬಾರ್, ಸೊ ಎ ಬಾರ್ ಬಿ ಎ ಬಿ ಬಾರ್ ಎ ಬಿ, ಈ ಥರ ನಾನು ಔಟ್ಪುಟ್ಸ್ನ ಬರಿತಾ ಹೋಗ್ಬೋದು. ಸೊ ಇದನ್ನು ಏನಂತ ಕರಿತೀವಿ, ಮಿನ್ ಟರ್ಮ್ಸ್, ಅಂದರೆ ಸಮ್ ಆಫ್ ಪ್ರಾಡಕ್ಟ್ಸಲ್ಲಿ ಬರ್ತಾ ಹೋಗುತ್ತೆ, ಏನು ಚಿಂತೆ ಇಲ್ಲ. M0 M1 M2 M3 ಅಂತ ಬರಿತೀನಿ. ಸೊ 2 ವೇರಿಯಬಲ್ ಕೆ ಮ್ಯಾಪ್ ಹೇಗಿರುತ್ತೆ, 0 1 0 1 ಎ ಮತ್ತು ಬಿ. ಸೊ ಫಸ್ಟ್ 0 0 0 ಮತ್ತು 0 ಇದ್ದಾಗ ಏನು ಬರಬೇಕು, ಎ ಬಾರ್ ಬಿ ಬಾರ್. ನೆಕ್ಸ್ಟ್ 0 ಮತ್ತು 1 0 ಮತ್ತು 1 ಇದ್ದಾಗ ಎ ಬಾರ್ ಬಿ. ನೆಕ್ಸ್ಟ್ 1 ಮತ್ತು 0 ಇದ್ದಾಗ 1 ಮತ್ತು 0 ಎ ಬಿ ಬಾರ್. ನೆಕ್ಸ್ಟ್ 1 ಮತ್ತು 1 ಇದ್ದಾಗ ಎ ಬಿ. ಸೊ ಬೇಸಿಕ್ಸ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇವಾಗ ಏನು ಮಾಡೋಣ, ಹೇಗೆ ಬರೆಯೋದು ಅಂತ ನಾವು ಎಕ್ಸಾಂಪಲ್ಸ್ನ ಮುಖಾಂತರ ನೋಡ್ತಾ ಹೋಗೋಣ. ಸೊ ಮೊದಲನೇ ಎಕ್ಸಾಂಪಲ್ ಏನು, ಎ ಬಿ ಸಿ ಇದು 3 ವೇರಿಯಬಲ್ ಆಗಿಬಿಟ್ಟಿದೆ. ಸಾರಿ, ಇದು 2 ವೇರಿಯಬಲ್. ಸೊ ಎ ಬಿ ಮಾತ್ರ, ಎ ಮತ್ತು ಬಿ. ಸೊ ಎ ಬಿ 0 1 3. ಸೊ ಫಸ್ಟ್ ಹೇಗೆ ಬರೆಯೋದು, ಕೆ ಮ್ಯಾಪ್ನ ಎ ಮತ್ತು ಬಿ ನಮಗಿರುವಂತಹ ಎರಡು ಇನ್ಪುಟ್ಗಳು. ಸೊ ನಂಬರಿಂಗ್ ಮಾಡಬೇಕು ಫಸ್ಟ್ ಟೇಬಲ್ಗೆ. 0 1 2 3 ಏನು ಮಾಡಿದೆ, ನಂಬರಿಂಗ್ ಮಾಡಿದೆ. ಸೊ 0 to 3ವರೆಗೂ. ಸೊ ಇವಾಗ ನಮಗೆ ಕೊಟ್ಟಿರೋ ನಂಬರ್ ಯಾವುದು, 0. ಸೊ 0 ಕೊಟ್ಟಿದ್ದಾರೆ ಅಂದರೆ ಆ ಬಾಕ್ಸ್ಗೆ 1 ಹಾಕಬೇಕು. ನೆಕ್ಸ್ಟ್ 1 ಕೊಟ್ಟಿದ್ದಾರೆ, ಸೊ ಇಲ್ಲಿ 1. ನೆಕ್ಸ್ಟ್ 3 ಕೊಟ್ಟಿದ್ದಾರೆ, ಸೊ ಇಲ್ಲಿ 3. ಸೊ ನಾನು ಗ್ರೂಪಿಂಗ್ನ ಹೇಗೆ ಮಾಡ್ತಾ ಬರಬೇಕು ಅಂದರೆ 2 ಪವರ್ n ಟೈಮ್ಸಲ್ಲಿ ನಾನು ಗ್ರೂಪ್ ಮಾಡಬೇಕಂದ್ರೆ 8 ಗ್ರೂಪ್ಸ್ ಮಾಡ್ಬೋದು, ಅಥವಾ 4 ಒಂದು ಗ್ರೂಪ್ ಮಾಡ್ಬೋದು, ಅಥವಾ 2 ಒಂದು ಗ್ರೂಪ್ ಮಾಡ್ಬೋದು. ಸೊ ಇಲ್ಲಿ ನಾನು 4 ಒಂದು ಗ್ರೂಪ್ನ ಮಾಡೋಕ್ಕಲ್ಲ. ಸೊ ನಾನೇನು ಮಾಡ್ತೀನಿ, 2ನ ಸೇರಿಸಿ ಒಂದು ಗ್ರೂಪ್ ಮಾಡ್ತೀನಿ, ಮತ್ತು ಈ 2ಗಳನ್ನ ಸೇರಿಸಿ ಒಂದು ಗ್ರೂಪ್ ಮಾಡ್ತೀನಿ. ಸೊ ಇದೇನಾಗಿರುತ್ತೆ, 0 1 0 1. ಇವಾಗ ಇದಕ್ಕೆ ಈಕ್ವೇಷನ್ನ ಹೇಗೆ ಬರೆಯೋದು ಅಂತ ಅಂದರೆ 2 ಮೆಥಡಲ್ಲಿ ಹೇಳ್ಕೊಡ್ತೀನಿ. ಒಂದು ಸಿಂಪಲ್ ಮೆಥಡ್, ಇನ್ನೊಂದು ಡೈರೆಕ್ಟ್ ಮೆಥಡ್, ಎರಡರಲ್ಲೂ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸಿಂಪಲ್ ಮೆಥಡ್ ಏನು ಅಂತ ಅಂದರೆ, ಫಸ್ಟ್ ಇದಕ್ಕೆ ನೋಡ್ತಾ ಹೋಗೋಣ. ಇದಕ್ಕೆ ಯಾವುದು, ಈ ಸರ್ಕಲ್ಗೆ ನೋಡ್ತಾ ಹೋದಾಗ ಫಸ್ಟ್ ಇರೋವಂಥದ್ದು ಯಾವುದು, 0 ಯಾವುದಕ್ಕೆ ಬಿಲಾಂಗು, ಎ. ಸೊ ಎ ಬಾರ್. ನೆಕ್ಸ್ಟ್ ಎ ಬಾರ್ ಇಂಟು ಬಿ ಬಾರ್ ಪ್ಲಸ್ ಎ ಬಾರ್ ಇಂಟು ಬಿ. ಸೊ ನಮಗೆ ಈ ಸರ್ಕಲ್ಗೆ ಈಕ್ವೇಷನ್ ಆಯಿತು. ಸೊ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ಎ ಬಾರ್ನ ನಾನು ಕಾಮನ್ ತೆಗೆದ್ರೆ ಬಿ ಬಾರ್ ಪ್ಲಸ್ ಬಿ. ಸೊ ಬಿ ಬಾರ್ ಪ್ಲಸ್ ಬಿನ ಹೇಗೆ ಬರಿಬೋದು, 1. ಸೊ ನನಗೆ ಎ ಬಾರ್ ಬಂತು, ಯಾವುದರಿಂದ, ಈ ಸರ್ಕಲಿಂದ. ನೆಕ್ಸ್ಟ್ ಇನ್ನೊಂದು ಸರ್ಕಲ್ ಯಾವುದು, ಈ ಎರಡನ್ನ ಕಂಬೈನ್ ಮಾಡಿ ಒಂದು ಸರ್ಕಲ್ ಬರಿತೀನಿ. ಸೊ ಈ ಎರಡನ್ನ ಕಂಬೈನ್ ಮಾಡಿ ಸರ್ಕಲ್ ಮಾಡಿದಾಗ ಏನಾಯಿತು, ಸೊ 0 ಇಂಟು 1 ಮಾಡಬೇಕು. 0 ಇಂಟು 1 ಅಂದರೆ ಎ ಬಾರ್ ಬಿ ಪ್ಲಸ್ ನೆಕ್ಸ್ಟ್ 1 ಮತ್ತು 1, ಸೊ ಎ ಬಿ. ಸೊ ಇದರಲ್ಲಿ ಕಾಮನ್ ಯಾವುದು, ಬಿ ಕಾಮನ್ ತೆಗೆದ್ರೆ ಎ ಬಾರ್ ಪ್ಲಸ್ ಎ ಉಳಿಯುತ್ತೆ. ಸೊ ಎ ಬಾರ್ ಪ್ಲಸ್ ಎ ಅಂದರೆ ಬಿ ಮಾತ್ರ ಉಳೀತು. ಸೊ ಇವಾಗ ಏನು ಮಾಡ್ತೀನಿ, ಎಫ್ ಈಸ್ ಈಕ್ವಲ್ ಟು ಫೈನಲ್ ಆನ್ಸರ್ನ ಎ ಬಾರ್ ಪ್ಲಸ್ ಉಳಿದಿರುವಂತಹ ಬಿ. ಸೊ ಈ ಥರ ಮಾಡ್ಬೋದು. ಇಲ್ಲ ಅಂದರೆ ಇನ್ನೊಂದು ಡೈರೆಕ್ಟ್ ಮೆಥಡ್ ಏನು ಅಂತ ಅಂದರೆ, ಫಸ್ಟ್ ನಾನೇನು ಮಾಡಿದೆ, ಈ ಎರಡನ್ನ ನಾನು ಕಂಬೈನ್ ಮಾಡಿದೆ ಅಲ್ವಾ. ಈ ಎರಡನ್ನ ನಾನು ಕಂಬೈನ್ ಮಾಡಿದಾಗ ಇವೆರಡಕ್ಕೂ ಕಾನ್ಸ್ಟೆಂಟ್ ಆಗಿರುವಂಥದ್ದು ಯಾವುದು. ಸೊ ಈ ಕಡೆ ನೋಡ್ತಾ ಹೋದರೆ 0 ಇದಕ್ಕೂ ಕಾನ್ಸ್ಟೆಂಟ್ ಮತ್ತು ಇದಕ್ಕೂ ಕಾನ್ಸ್ಟೆಂಟ್, ಎರಡಕ್ಕೂ ಕೂಡ 0 ಇದೆ. ಸೊ ಏನಾಯಿತು, ನನಗೆ ಎ ಕಾನ್ಸ್ಟೆಂಟ್ ಆಯಿತು. ಎ ಕಾನ್ಸ್ಟೆಂಟ್ ಆದಾಗ ಇದರ ವ್ಯಾಲ್ಯೂ ಏನು, 0. ಸೊ ನಾನೇನು ಮಾಡ್ತೀನಿ, ಎ ಬಾರ್ ಅಂತ ಡೈರೆಕ್ಟ್ಲಿ ಬರೆದ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸರ್ಕಲ್ ಯಾವುದು, ಇದ್ರದ್ದು ಸರ್ಕಲ್ ಮಾಡಿದೆ ಅಲ್ವಾ. ಇದ್ರ ಸರ್ಕಲ್ ಮಾಡಿದಾಗ ಏನು ಕಾನ್ಸ್ಟೆಂಟ್ ಇದೆ, ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ ವೇರಿ ಆಗ್ತಾ ಇದೆ. ಸೊ ಇಲ್ಲಿ ಮೇಲೆ ನೋಡ್ತಾ ಬಂದಾಗ 1 ಕಾನ್ಸ್ಟೆಂಟ್ ಇದೆ, ಇದಕ್ಕೂ ಕೂಡ 1, ಇದಕ್ಕೂ ಕೂಡ 1. ಸೊ ಈ 1ನ ವ್ಯಾಲ್ಯೂ ಯಾವುದು, 1 ಇರೋದು ಬಿ ಅಲ್ಲಿ. ಸೊ ಬಿ ಅಂದಾಗ 1 ಇದ್ದರೆ ಡೈರೆಕ್ಟ್ ಬಿ ಅಂತ ಬರೀಬೇಕು. ಸೊ ಡೈರೆಕ್ಟಾಗಿ ಎ ಪ್ಲಸ್ ಬಿ ಅಂತ ನಾವು ಬರಿತಾ ಹೋಗ್ಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಎಕ್ಸಾಂಪಲ್ ಆಯಿತು, ಇಲ್ಲೇ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಡೈರೆಕ್ಟಾಗಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಎರಡನೇದು ಯಾವುದು,
ಮೊದಲನೇದಾಯಿತು 0,3. ಸೊ 0 ಇರೋದಕ್ಕೆ 1 ಹಾಕ್ತೀನಿ ಮತ್ತು 3 ಇರೋದಕ್ಕೆ 1 ಹಾಕ್ತೀನಿ. ಸೊ ಡಯಾಗ್ನಲ್ ಇರುವಂತಹ ಎಲಿಮೆಂಟ್ಸ್ಗಳನ್ನು ನಾವು ಗ್ರೂಪಿಂಗ್ ಮಾಡೋದಕ್ಕೆ ಆಗಲ್ಲ. ಸೊ ಏನು ಮಾಡಬೇಕು, ಸಪ್ರೇಟಾಗಿ ಬರೀಬೇಕು. ಸೊ 0 ಇರೋದಕ್ಕೆ, ಸೊ ಇದಕ್ಕೆ ಏನು, ಸೊ 0 ಇರೋದು, ಸೊ 1 ಇರೋವಂಥದ್ದು 0 ಮತ್ತು 0. ಸೊ 0 ಮತ್ತು 0 ಅಂದರೆ ಎ ಬಾರ್ ಬಿ ಬಾರ್. ನೆಕ್ಸ್ಟ್ ಇದು, ಸೊ ಹೇಗೆ 1 ಮತ್ತು 1, ಸೊ ಪ್ಲಸ್ ಎ ಬಿ. ಸೊ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿನ ನಾನೇನಂತ ಬರಿಬೋದು, ಎಕ್ಸ್ ನಾರ್ ಅಂತ ಬರಿಬೋದು. ಅಂದರೆ ಎ ಎಕ್ಸ್ ನಾರ್ ಬಿ ಅಂತ ನಾನು ಬರಿಬೋದು. ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 1,2. ನೆಕ್ಸ್ಟ್ ಯಾವುದು, 1,2. ಸೊ 1 ಇರುವಂಥದ್ದು ಎಲ್ಲಿದೆ, 1 ಇಲ್ಲಿದೆ. ಸೊ 1 ಮತ್ತು 2. ಸೊ 1 ಮತ್ತು 2 ಬಂದಾಗ ಎರಡೂ ಕೂಡ ಡಯಾಗ್ನಲ್ ಎಲಿಮೆಂಟ್. ಸೊ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀನಿ, ಎರಡನ್ನೂ ಸಪ್ರೇಟಾಗಿ ಮಾಡ್ತೀನಿ. ಸೊ ಫಸ್ಟ್ ಯಾವ್ದು ಮಾಡ್ತೀನಿ, 0, 1 ಅಂತಂದರೆ ಎ ಬಾರ್ ಬಿ ಪ್ಲಸ್ 0, 1 ಆಯಿತು. ನೆಕ್ಸ್ಟ್ ಇದನ್ನು ಮಾಡಬೇಕು. ಸೊ 1, 0 ಅಂದರೆ ಎ ಬಿ ಬಾರ್. ಸೊ y = ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಬಂತಂದರೆ ಎ ಎಕ್ಸ್ ಆರ್ ಬಿ, ಎಕ್ಸ್ ಆರ್ ಗೇಟ್. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಹೇಗೆ ಅಂತಂದರೆ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಬಂತಂದರೆ ಇದು ಎಕ್ಸ್ ಆರ್ ಗೇಟ್. ಅದೇ ಏನಾದರೂ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಈ ಥರ ಬಂದರೆ ಇದು ಎಕ್ಸ್ ನಾರ್ ಗೇಟ್. ಇವೆರಡನ್ನ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. 2 ವೇರಿಯಬಲ್ ಕೆ ಮ್ಯಾಪ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.